ಈಗಾಗಲೇ ಹೇಳ್ದಂಗೆ ಮಧ್ಯಪ್ರಾಚ್ಯದ 6 ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. 6 ದೇಶಗಳ 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಬಹ್ರೈನ್, ಕತಾರ್, ಕುವೈತ್ ಮೇಲೆ ಇರಾನ್ ದಾಳಿ. ದುಬೈ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೇಲೆ ದಾಳಿ. ಪ್ರಮುಖವಾಗಿ ಈ 6 ದೇಶಗಳ 27 ಅಮೆರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡಿರುವುದು. ಅಮೆರಿಕ ಇಸ್ರೇಲ್ಗೆ ಬೆನ್ನಾಗಿ ನಿಂತುಕೊಂಡಿದೆ. ದಾಳಿ ವಿಚಾರದಲ್ಲೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದೆ. ಖಮನೈ ಮೃತಪಟ್ಟಿದ್ದಾನೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹಂಚಿಕೊಂಡಿದ್ರು. ಆತನ ಹತ್ಯೆ ಇದೆಯಲ್ಲ, ಇದು ಸಾಕಷ್ಟು ಮಂದಿ ಸೆಲೆಬ್ರೇಟ್ ಮಾಡುವಂತಹ ವಿಚಾರ ಅಂತ ಹೇಳಿ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಯಾರ್ಯಾರು ಆತನ ಹಿಡಿತಕ್ಕೆ ಸಿಲುಕಿ ನಲುಗಿ ಹೋಗಿದ್ರೋ, ನರಕ ಅನುಭವಿಸಿದ್ರು, ಅದೆಷ್ಟೋ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು, ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಖುಷಿ ಪಡುವಂತಹ ಸಂಗತಿ ಅನ್ನೋ ಧಾಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ರು ಖಮನೈ ಹತ್ಯೆ ವಿಚಾರವಾಗಿ. ಅದಕ್ಕೆ ಪ್ರತಿಕಾರವಾಗಿ ಇದೀಗ ಅಮೆರಿಕದ ಒಂದಷ್ಟು ನೆಲೆಗಳನ್ನ ಗುರಿಯಾಗಿಸಿಕೊಂಡು 6 ದೇಶಗಳಲ್ಲಿ ಇರುವಂತಹ 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಇರಾನ್ ಮಾಡಿದೆ. ಅಮೆರಿಕದ ಹಡಗುಗಳ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಆಪರೇಷನ್ ಟ್ರೂ ಪ್ರಾಮಿಸ್ ಮದ್ದುಗುಂಡು ಸಾಗಿಸುತ್ತಿದ್ದ ಎಂಎಸ್ಪಿ ಹಡಗಿನ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. 4 ಡ್ರೋನ್ಗಳಿಂದ ದಾಳಿಯನ್ನ ಇರಾನ್ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಡಗುಗಳಿಗೆ ಇಂಧನ ಸಾಗಿಸ್ತಾ ಇದ್ದಂತಹ ಹಡಗಿಗೂ ಹಾನಿಯಾಗಿದೆ. ಟ್ವೀಟ್ ಮೂಲಕ ಐಆರ್ಜಿಸಿಯಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ನಮ್ಮನ್ನ ನೀವು ಹೇಗೆ ಸರ್ವನಾಶ ಮಾಡೋದಕ್ಕೆ ನಿಂತಿದ್ದೀರೋ ಹಾಗೆ ನಿಮ್ಮನ್ನೂ ಕೂಡ ನಾವು ಸರ್ವನಾಶ ಮಾಡೇ ತೀರ್ತೇವೆ ಅಂತ ಹೇಳಿ ಇರಾನ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಕುವೈತ್ನ ಅಬ್ದುಲ್ಲಾ ಮುಬಾರಕ್ ಪ್ರದೇಶದಲ್ಲೂ ದಾಳಿ. ಅಮೆರಿಕದ ನೌಕಾನೆಲೆಯ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 12 ಡ್ರೋನ್ ಮೂಲಕ ದಾಳಿಯನ್ನ ಮಾಡಿದೆ. ಅಮೆರಿಕನ್ ಪಡೆಗಳ ಹತ್ಯೆ ಮಾಡಿದ್ದಾಗಿ ಇರಾನ್ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಹೇಗೆ ಡೊನಾಲ್ಡ್ ಟ್ರಂಪ್, ನೆತನ್ಯಾಹು ಖಮನೈಯವರ ಹತ್ಯೆಯನ್ನ ಮೊದಲಿಗೆ ರಿವೀಲ್ ಮಾಡ್ತಾರೋ, ಅಧಿಕೃತವಾಗಿ ಖಮನೈ ಹತ್ಯೆಯಾಗಿದೆ, ನಾವು ಆ ಫೋಟೋವನ್ನು ಕೂಡ ನೋಡಿದ್ದೀವಿ ಅಂತ ಹೇಳಿದ್ರು. ಇದೀಗ ಅಮೆರಿಕದ ನೌಕಾನೆಲೆಗಳು ಮತ್ತು ಇಸ್ರೇಲ್ನ ಒಂದಷ್ಟು ಪ್ರದೇಶಗಳ ಮೇಲೆ ದಾಳಿಯನ್ನ ಇರಾನ್ ಮುಂದುವರೆಸಿದ್ದು, ಯಾವ್ಯಾವ ಜಾಗಗಳನ್ನ ಧ್ವಂಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ತಿದ್ದಾರೆ. ಕತಾರ್ ರಾಜಧಾನಿ ದೋಹಾ ಮೇಲೆ ಮತ್ತೆ ಇರಾನ್ನಿಂದ ದಾಳಿ ಮುಂದುವರೆದಿದೆ. ದೋಹಾದ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸಿದೆ. ಇರಾನ್ ದಾಳಿಗೆ ಕತಾರ್ನಲ್ಲಿ 12 ಜನರಿಗೆ ಗಾಯ ಆಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ಒಂದು ದಾಳಿಗಳನ್ನು ನಡೆಸಲಾಗ್ತಾ ಇದೆ. ಪ್ರತಿಕಾರದ ದಾಳಿ ಇರಾನ್ನಿಂದ ಎಷ್ಟರ ಮಟ್ಟಿಗೆ ಭೀಕರವಾಗಿರುತ್ತೆ ಅನ್ನೋದಕ್ಕೆ ನಿರಂತರವಾಗಿ ಆಗ್ತಾ ಇರುವಂತಹ ಈ ಕ್ಷಿಪಣಿ ದಾಳಿಗಳೇ ಸಾಕ್ಷಿಯಾಗಿವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಯುದ್ಧದ ಕಾರ್ಮೋಡ ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ದಾಳಿ ಪ್ರತಿದಾಳಿ ಅನ್ನೋದು ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮುಂದೆ ಇನ್ನೇನಾಗಬಹುದು ಅನ್ನೋ ಭೀತಿ ಆವರಿಸಿದೆ. ಹರೀಶ್. ಮಧುಶ್ರೀ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ ಬಳಿಕ ಇರಾನ್ ಮತ್ತಷ್ಟು ಕ್ರೋಧಗೊಂಡಿರುವಂಥದ್ದು. ಇರಾನ್ ಮಿಲಿಟರಿ ಶಪಥವನ್ನ ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕದ ನೆಲೆಗಳನ್ನು ನಾವು ಉಡಿಸ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಮತ್ತೆ ಸವಾಲನ್ನು ಹಾಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿಯೇ ಇರಾನ್ ನಿರಂತರ ದಾಳಿಯನ್ನ ಮಾಡ್ತಾ ಇದೆ. 6ನೇ ಸುತ್ತಿನ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಖಮೇನಿ ಹತ್ಯೆಯ ಬಳಿಕ ಇದು 6ನೇ ಸುತ್ತಿನ ದಾಳಿ ಅನ್ನುವಂತಹದ್ದನ್ನ ಇರಾನ್ ಕರೆದುಕೊಂಡಿದೆ. ಹೀಗಾಗಿ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ತನ್ನ ಸುತ್ತಮುತ್ತ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರತಕ್ಕಂತಹ ಅಮೆರಿಕ ಸೇನಾ ನೆಲೆಗಳು, ನೌಕಾ ನೆಲೆ ಆಗಿರ್ಬೋದು, ವಾಯು ನೆಲೆ ಆಗಿರ್ಬೋದು, ಇವುಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ 27 ಅಮೆರಿಕದ ಸೇನಾ ನೆಲೆಗಳ ಮೇಲೆ ನಿರಂತರವಾದ ದಾಳಿಯನ್ನ ಇರಾನ್ ಮಾಡ್ತಾ ಇದೆ. ಬಹುಮುಖ್ಯವಾಗಿ ಖಮೇನಿ ಹತ್ಯೆ ನಿನ್ನೆ ರಾತ್ರಿ ನಡೆದಿತ್ತು. ಅದಾದ ಬಳಿಕ ಇರಾನ್
ಒಂದು ಸವಾಲನ್ನು ಹಾಕಿತ್ತು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದಕ್ಕೆ ತಕ್ಕಂಥ ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಎನ್ನುವಂತಹ ಪ್ರತಿಜ್ಞೆಯನ್ನು ಇರಾನ್ ಮಿಲಿಟರಿ ಮಾಡಿತ್ತು. ಅದೇ ರೀತಿಯಾಗಿ ಈಗ ನಿರಂತರ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಜೊತೆಗೆ ಇಸ್ರೇಲ್ ಕೂಡ ನಿರಂತರ ದಾಳಿಯನ್ನು ಇರಾನ್ ಮೇಲೆ ಮಾಡ್ತಾ ಇದೆ. ಬಹು ಮುಖ್ಯವಾಗಿ ವಸತಿ ಕಟ್ಟಡಗಳನ್ನೇ ಗುರಿಯಾಗಿರಿಸಿಕೊಂಡು, ನಾಗರಿಕರು ವಾಸ ಆಗಿರತಕ್ಕಂಥ ಕಟ್ಟಡಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ನಿನ್ನೆ ಶಾಲಾ ಕಾಲೇಜುಗಳ ಮೇಲೆಯೂ ಕೂಡ ದಾಳಿ ನಡೆದಿತ್ತು. 80ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದಂಥ ನಿದರ್ಶನವನ್ನು ಕೂಡ ನಾವು ನೋಡಿದ್ದೇವೆ. ಇದಾದ ಬಳಿಕ ಖಮೆನಿ ಹತ್ಯೆಯನ್ನು ಮಾಡಲಾಗಿತ್ತು. ಖಮೆನಿ ಹತ್ಯೆ ಅನ್ನುವಂಥದ್ದು ಇದೊಂದು ಭಾರಿ ದೊಡ್ಡ ಕಾರ್ಯಾಚರಣೆ ಅನ್ನುವಂಥದ್ದನ್ನು ಹೇಳ್ಬೋದಾಗುತ್ತೆ. ಯಾಕೆಂತಂದರೆ ಇರಾನ್ನ ಟೆಹರಾನ್ನಲ್ಲಿರ್ತಕ್ಕಂತಹ ಮಧ್ಯಭಾಗದಲ್ಲಿರ್ತಕ್ಕಂತಹ ಬೀಟ್ ಏನು ಮನೆ ಏನಿದೆ, ಖಮೆನಿ ಮನೆ ಏನಿದೆ, ಆ ಮನೆಗೆ ನುಗ್ಗಿ ಹೊಡೆದಿರುವಂತಹದ್ದು, ಕ್ಷಿಪಣಿಗಳ ಮೂಲಕ ಹೊಡೆದಿರುವಂತಹದ್ದು, ಮತ್ತೆ ಬಂಕರ್ ಬ್ಲಾಸ್ಟರ್ ಮೂಲಕ ಖಮೆನಿ ಹತ್ಯೆ ಮಾಡಿರುವಂತಹದ್ದು. ಖಮೆನಿ ಹತ್ಯೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಏನು ಇಡೀ ಪ್ರಪಂಚಕ್ಕೆ ತಿಳಿಸಿದಂಥದ್ದು, ನಾವು ಖಮೆನಿಯನ್ನ ಫಿನಿಶ್ ಮಾಡಿದ್ದೇವೆ ಅನ್ನುವಂತಹದ್ದು. ಜೊತೆಗೆ ಖಮೆನಿ ಹತ್ಯೆ ಆಗಿರುವಂತಹ ಫೋಟೋವನ್ನ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಅದನ್ನ ನೋಡಿದ್ದಾರೆ ಮತ್ತು ಅವರು ಕೂಡ ಇದನ್ನ ಹತ್ಯೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸಿರುವಂಥದ್ದು, ನಾವು ಖಮೆನಿಯನ್ನ ಫಿನಿಶ್ ಮಾಡಿದ್ದೇವೆ. ಇನ್ನ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಬೇಕು, ಸರ್ವಾಧಿಕಾರ ಅಂತ್ಯ ಆಗಬೇಕು, ಅಲ್ಲಿನ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತಹದ್ದು. ಆದರೆ ಇರಾನ್ ಇದನ್ನ ಒಪ್ಕೊಳ್ತಾ ಇಲ್ಲ. ನಾವು ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದೆ ಮತ್ತು ನಿರಂತರ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಹಡಗುಗಳು ಏನು ತೈಲ ತುಂಬಿಸ್ಕೊಂಡು ಬರ್ತಿದ್ದಂಥ ಹಡಗುಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡಿದೆ. ಅದಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಇತರ 6 ದೇಶಗಳಲ್ಲಿ ಅಮೆರಿಕ ನೆಲೆ ಏನಿದೆ ಅದರ ಮೇಲೆ ದಾಳಿ ಮಾಡ್ತಾ ಇದೆ. ಜೊತೆಗೆ ಇಸ್ರೇಲ್ ಮೇಲೂ ಕೂಡ ನಿರಂತರವಾದಂತಹ ದಾಳಿಯನ್ನ ಈಗ ಇರಾನ್ ಮಾಡ್ತಾ ಇರುವಂತಹದ್ದು ಒಂದು ಎಚ್ಚರಿಕೆಯನ್ನು ಕೊಡ್ತಿದೆ. ಒಂದ್ ಕಡೆ ಖಮೆನಿ ಹತ್ಯೆಯ ಪ್ರತೀಕಾರವನ್ನ ಇರಾನ್ ಮಿಲಿಟರಿ ತೀರಿಸ್ಕೊಳ್ತಾ ಇದೆ. ಇನ್ನೊಂದ್ ಕಡೆ ಇರಾನ್ ಜನತೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಜನತೆ ಅಂದ್ರೆ ಏನು ಖಮೆನಿಯ ಸರ್ವಾಧಿಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಂಥವ್ರು, ಖಮೆನಿ ಒಂದು ಧಾರ್ಮಿಕ ಹಿಡಿತದಲ್ಲಿ ಇಡೀ ಇರಾನ್ ದೇಶವನ್ನ ನಡೆಸಿದಂತ ಆತ. ಹೀಗಾಗಿ ಈತನ ಧಾರ್ಮಿಕ ಹಿಡಿತದಲ್ಲಿ ಸಿಲುಕಿಕೊಂಡಿದ್ದಂತಹ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಿದ್ರು, ಅವರು ಖುಷಿ ಪಡ್ತಾ ಇದ್ರೆ. ಇನ್ನೊಂದ್ ಕಡೆ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಮತ್ತೆ ಮಿಲಿಟರಿ, ಈ 3 ವಿಭಾಗಗಳನ್ನ ತನ್ನ ಹಿಡಿತದಲ್ಲಿ ಖಮೆನಿ ಇಟ್ಕೊಂಡಿದ್ದಂತಹದ್ದು, ತಾನೇ ಸರ್ವೋಚ್ಚ ನಾಯಕ ಆಗಿ ಇರಾನ್ನಲ್ಲಿ ಬಿಂಬಿಸ್ಕೊಳ್ತಾ ಇದ್ದಂಥದ್ದು. ಈಗ ಆತನ ಹತ್ಯೆ ಆಗಿರುವಂಥದ್ದು, ಹತ್ಯೆಯ ಬಳಿಕ ಇರಾನ್ನಲ್ಲಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಎರಡೂ ನಡೀತಾ ಇರುವಂತಹದ್ದು. ಇನ್ನೊಂದು ಕಡೆ ಇರಾನ್ ಪ್ರತೀಕಾರದ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದೆ. ಹಾಗಾಗಿ ಅಮೆರಿಕದ ಸೇನಾ ನೆಲೆಗಳು, ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನ ಉಡಿಸ್ ಮಾಡುವಂತ ಕೆಲಸವನ್ನ ಈಗ ಇರಾನ್ ಮಾಡ್ತಾ ಇದೆ. ಮತ್ತೆ ಅಮೆರಿಕ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ, ಇದೇ ರೀತಿಯಾಗಿ ಮುಂದುವರೆದ್ರೆ ಇರಾನ್ ಅನ್ನ ಇನ್ನಿಲ್ಲದ ಹಾಗೆ ಮಾಡ್ತೇವೆ ಅನ್ನುವಂತಹದ್ದನ್ನು ಕೂಡ ಅಮೆರಿಕ ಹೇಳ್ತಿದೆ. ಹೀಗಾಗಿ 3 ರಾಷ್ಟ್ರಗಳ ನಡುವಿನ ಈ ಒಂದು ಬಿಗುವಿನ ವಾತಾವರಣ ಏನಿದೆ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಮತ್ತೊಂದು ಯುದ್ಧ ಕಾರ್ಮೋಡ, ಅಂದ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಯುದ್ಧ ಕಾರ್ಮೋಡ ಕವಿದಿರುವಂತಹದ್ದು, ಯಾವಾಗ ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು ಅನ್ನುವಂಥ ಸನ್ನಿವೇಶ ಇದೆ. ಸಾಕಷ್ಟು ಭಾರತೀಯರು ಕೂಡ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಆತಂಕ ಇದೆ. ಮತ್ತೆ ಭಾರತೀಯ ರಾಯಭಾರ ಕಚೇರಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ನೀವು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಮತ್ತೆ ಹೇಗಾದ್ರೂ ಮಾಡಿ ಭಾರತಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅನ್ನುವಂತಹದ್ದು. ಜೊತೆಗೆ ಕರ್ನಾಟಕದಿಂದ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಿಗೆ ತೆರಳಿರ್ತಕ್ಕಂಥ ಪ್ರವಾಸಿಗರು ಕೂಡ ಅಲ್ಲಲ್ಲೇ ವಿಮಾನ ನಿಲ್ದಾಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ತಮ್ಮ ತಾಯ್ನಾಡಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣ ವಿಮಾನಯಾನ ವ್ಯವಸ್ಥೆ ಕುಸಿದು ಬಿದ್ದಿರುವಂತಹದ್ದು, ಯಾವುದೇ ವಿಮಾನ ಹಾರಾಟ ನಡೀತಾ ಇಲ್ಲ. ಯಾಕಂದ್ರೆ ಕ್ಷಿಪಣಿಗಳ ದಾಳಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ವಿಮಾನಯಾನ ವ್ಯವಸ್ಥೆಯನ್ನೇ ಬಂದ್ ಮಾಡಲಾಗುತ್ತೆ. ಹಾಗೆ ಸಾಕಷ್ಟು ಕನ್ನಡಿಗರು ದುಬೈಯಲ್ಲಾಗಬಹುದು, ಅಬುದಾಬಿಯಲ್ಲಿ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿ, ಕುವೈತ್, ಈ ರಾಷ್ಟ್ರಗಳಲ್ಲೆಲ್ಲ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ವಾಪಸ್ ಕರೆದುಕೊಂಡು ಬರುವಂತಹ ಪ್ರಯತ್ನಗಳು ನಡೀತಾ ಇದೆ. ಕರ್ನಾಟಕ ಮುಖ್ಯಮಂತ್ರಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇರ್ತಕ್ಕಂತಹ ನಿವಾಸಿ ಆಯುಕ್ತರಿಗೆ ನಿರಂತರ ಸಂಪರ್ಕದಲ್ಲಿರುವಂತಹದ್ದು, ಅವರು ಭಾರತೀಯ ರಾಯಭಾರ ಕಚೇರಿಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕನ್ನಡಿಗರನ್ನ ಸಂಪರ್ಕ ಮಾಡಬೇಕು ಮತ್ತು ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳಿಸಬೇಕು, ಮತ್ತೆ ಸುರಕ್ಷಿತ ಸ್ಥಳಗಳಿಂದ ನೇರವಾಗಿ ಭಾರತಕ್ಕೆ ಕರೆತರುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಮಧುಶ್ರೀ, ಓಕೆ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.